ಭೋಯಿ ಜನಸೇವಾ ಸಂಘ ಅಧ್ಯಕ್ಷ ಮತ್ತು ಎಸ್ ಎ ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷ ಭಗವಾನ್ ಭೋಯಿ ಅಂತ. ನಮ್ಮ ಮಹಾನಗರ ಪಾಲಿಕೆ 23ನೇ ಅಧ್ಯಕ್ಷರಾದ ಶ್ರೀ ನಮ್ಮ ಕಾಂಗ್ರೆಸ್ ವತಿಯಿಂದ ಪಾರ್ವತಿ ವರ್ಷ ಮಾನೆ ಇವರಿಗೆ ನಾವು ಸ್ವಾಗತ ಕೋರುತ್ತಾ ಮತ್ತು ಕೆಲವು ಮನವಿಗಳು ಕೊಟ್ಟಿವಿ. ಈಗ ನಾವೊಂದು 8 ಮನವಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕೊಟ್ಟಿದ್ದೀನಿ. ಅದು ಮನವಿ ಏನಂದ್ರೆ, ಈಗ ಕಾರ್ಪೊರೇಷನ್ದಾಗ ಮೊದಲು ದೊಡ್ಡ ಡಬ್ಬಿ ಇಟ್ಟಿದ್ರು ಕಸ ಚೆಲ್ಲು, ಅವೆಲ್ಲ ಕ್ಯಾನ್ಸಲ್ ಮಾಡಿ ಬುಲೋರ ಗಾಡಿ ಟಮ್ ಮ್ಯಾಗ ಮಾಡಿದ್ರೆ ಆದರೆ ಇನ್ನು ಕಸ ಹೋಗ್ತಾಯಿಲ್ಲ. ಸುಮಾರು 250ರಿಂದ 300 ದೊಡ್ಡ ಡಬ್ಬಿ ಮೊದಲಂತೆ ಇಡಬೇಕು ಮೇನ್ ಚೌಕಗಳಲ್ಲಿ. ಎಲ್ಲ ಕಸ ಹಾಕೋರು ಏನು ಮಾಡ್ತಾರೆ, ಯಾರು ಇಲ್ಲಿಲ್ಲ ಡಬ್ಬ್ಯಾಗ ಹಾಕೋಗ್ತಾರೆ. 80% ಕಸ ಆಟೋಮೆಟಿಕ್ ಆಗಿ ಡಬ್ಬ್ಯಾಗ ಹೋಯ್ತಂದ್ರೆ ಮತ್ತು ಹೊರಗಡೆನೂ ಜಲ್ಲಿ ಇದು ಆಗ್ತದೆ, ಕಸ ಹೊಡೆಯೋರು ಅನುಕೂಲ ಆಗ್ತದೆ. ಮತ್ತು ಇನ್ನೊಂದು ಬೇಡಿಕೆ ಏನಂದ್ರೆ, ಎರಡನೇದು ಗುಲ್ಬರ್ಗದಾಗ ಏನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ದು ಏನು ಗಾರ್ಡನ್ಗಳು ಬರ್ತಾವೆ ಗುಲ್ಬರ್ಗ ಸಿಟಿ ತುಂಬ, ಅವು ಗಾರ್ಡನ್ಗಳು ಪೂರ್ಣ ಸ್ವಚ್ಛಗೊಳಿಸಬೇಕು, ವಾಕಿಂಗ್ ತಿರುಗಾಟ ಮಾಡಬೇಕು. ಅಲ್ಲಿ ಬೋರ್ ಹಾಕಿ ಎಲ್ಲ ಗಾರ್ಡನ್ದಾಗ ಫಿಲ್ಟರ್ ದೊಡ್ಡ ಮಷಿನ್ ಕೂಡಿಸ್ಬೇಕು. ಪಬ್ಲಿಕ್ ಕುಡಿಯೋ ನೀರನ್ನು ಒಯ್ಬೋದು, ಪಬ್ಲಿಕ್ನು ಕುಡಿಬೋದು, ಈ ರೀತಿ ಮಾಡಬೇಕು. ಮತ್ತು ಮೂರನೇ ಬೇಡಿಕೆ ಏನಂದ್ರೆ, ಈ ಗುಲ್ಬರ್ಗದಾಗ ಮಳೆ ಹೆಚ್ಚಾಗಿ ಭಾಳ ಖಡ್ಡಗಳು ಬಿದ್ದಾವೆ. ಖಡ್ಡ ಒಂದೊಂದು ಫೀಟಿಗೆ ಬಿದ್ದಾವೆ, ಅರ್ಧ ಫೀಟಿಗೆ ಬಿದ್ದಾವೆ. ಆ 2 ವೀಲರ್ ಮ್ಯಾಗ ಮಳೆ ಬಂದಾಗ ಯಾರೇ ಸ್ಪೀಡಾಗಿ ಹೋದ್ರೆ ಆ ಖಡ್ಡದಾಗ ಗಾಡಿ ಜಂಪ್ ಆಗಿ ಪಲ್ಟಿಯಾಗಿ ಏನಾರ ಜೀವಕ್ಕೆ ಆಘಾತ ಆಗೋಂಥದ್ದು, ಅನಾಹುತ ಆಗೋಂಥ ಒಂದು ಸಂಭವ ಇರ್ತದೆ. ಅದಕ್ಕೆ ನಾವು ಮೇಯರವರಿಗೆಲ್ಲ ಮನವಿ ಮಾಡ್ಕೊಂಡಿವಿ. ಈ ಒಂದು ಡಾಂಬರು ತುಂಬಿದ ಗಾಡಿ ಒಂದು 10 ಲೇಬರ್ ಸತತ 24 ಗಂಟೆ ಅದು ಖಡ್ಡ ಮುಚ್ಚೋ ಸಲುವಾಗಿ ಹಮೇಶ ಇಡಬೇಕು. ಆವಾಗಲೇ ಗುಲ್ಬರ್ಗದಾಗ ಖಡ್ಡ ಮುಚ್ಚಕ್ಕೆ ಸಾಧ್ಯ. ಅದಕ್ಕೆ ಗುಲ್ಬರ್ಗ ಭಾಳ ದೊಡ್ಡದು, ಸರಳ ಅಲ್ಲ. ಮತ್ತು ಇನ್ನೊಂದು ಏನದಂದ್ರೆ, ಈಗ ಲೈಟ್ಗಳು ನೋಡ್ರಿ ಗುಲ್ಬರ್ಗದಾಗ ಹೆಂಗೆ ಹಾಕ್ಯಾರಂದ್ರೆ, ಅವ್ರವ್ರು ಯಾರು ಬಿಟ್ಟು ಲೈಟ್ ಹಾಕ್ಕೊಂಡ್ರೆ ಅವ್ರು ಆಡ್ನಾಗೆ ಫುಲ್ ಲೈಟ್ ಅವ. ಈಗ ನೀವು ಅಲ್ಲಿ PNT ಬಲ್ಲಿ ನೋಡ್ರಿ ಎಷ್ಟು ಬೇಗಟ್ಟು ಲೈಟ್ ಅವ, ಕೆಲವು ಜಾಗನ ಹೊಟ್ಟೆ ಲೈಟ್ ಇಲ್ಲ. ಈ ಕಾರಣ ಏನಂದ್ರೆ, ಯಾರು ಬಿಟ್ಟು ಹಾಕೋತಾರೆ ಅವ್ರದ್ದೇ ಅಂತ. ಇದು ಮಹಾನಗರ ಪಾಲಿಕೆ ಈ ರೀತಿ ಪರಿಗಣಿಸ್ಬಾರ್ದು. ಗುಲ್ಬರ್ಗ ಪೂರ ಅವ್ರದ್ದೇ ಅದ. ಅವ್ರೇನು ಮಾಡಬೇಕು, ರಾತ್ರಿ 8 ಗಂಟೆಯಲ್ಲಿಂದ ಇಡೀ ಗುಲ್ಬರ್ಗ ಸುತ್ತಲ್ಲಿ ತಿರುಗಾಡಬೇಕು. ಯಾವ ಕಂಬಕ್ಕೆ ಲೈಟ್ ಇಲ್ಲ, ಇವ್ರು ಹೋಗಿ ಕಂಬದ ನಂಬರ್ ಬರ್ಕೊಂಡು ಹಂಗೆ ಗುಲ್ಬರ್ಗ ತುಂಬ ಹಾಕಪ್ಲಿ ಮಾಡಬೇಕು. ಯಾಕಂದ್ರೆ ಸುಮ್ಮನೆ ಒಬ್ಬೊಬ್ಬರಲ್ಲಿ 10 ಲೈಟ್ ಹಾಕೋದು, ಒಬ್ರಿಗೆ 1 ಲೈಟ್ ಇಲ್ಲ, ಇದು ಅನ್ಯಾಯ ಆಗ್ತದೆ. ಬೇಕಾದ್ರೆ ಇಲ್ಲಿ ಜೌರಿ ಕ್ರಾಸ್ ನಮ್ಮದು ಇಂಡಸ್ಟ್ರಿ ಏರಿಯಾದಾಗ ನೋಡಿರಿ, 1 ಲೈಟ್ ಇಲ್ಲ, ಮತ್ತು ಒಂದು ಪಬ್ಲಿಕ್ ನೆಳ ಇಲ್ಲ. ಮತ್ತು ಅಲ್ಲಿ ನಾವೊಂದು ಸಂಡಾಸ್ ಬಾತ್ರೂಮ್ ಹಾಕ್ಸಿದ್ವು, ಅದು ಸಹಿತ ಅರ್ಧಂಬರ್ಧ ನಿಲ್ಲಿಸಿದ್ರು, ಪೂರ್ಣಗೊಳಿಸಲಿಲ್ಲ. ಯಾವ್ಯಾವ ಕೆಲಸ ಕಾರ್ಪೊರೇಷನ್ ಪೂರ್ಣ ಆಗ್ತಾಯಿಲ್ಲ. ಅದಕ್ಕಾಗಿ ನಾವೇನು ಹೇಳ್ತೀವಿ, ಗುಲ್ಬರ್ಗ ಸಿಟಿ ಈಗ ನಾವು ಇದು ಮನೆ ಒಬ್ರಿಗೆ ಕೊಡ್ತಾಯಿಲ್ಲ. ನಾವು ಮುಖ್ಯಮಂತ್ರಿ ಇವರಿಗೆ, ಗೃಹ ಮಂತ್ರಿಗಳಿಗೆ ಮತ್ತು ಪ್ರಿಯಾಂಕಾ ಸಾಬ್ರಿಗೆ, MLCಗಳಿಗೆ, MLAಗಳಿಗೆ ಮತ್ತು ಎಲ್ಲ ಕಾರ್ಪೊರೇಟ್ರುಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕೊಡ್ತಾಯಿದ್ವಿ. ಯಾಕಂದರೆ ಎಲ್ಲರ ಗಮನಕ್ಕೆ ಬಂದರೆ ಇದು ಕೆಲಸ ಜಲ್ದಿ ಆಗ್ಬೋದಂತ. ನನಗೆ ಒಂದೇ ಒಂದು ಎಲ್ಲರೂ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲರೂ ಇವರು ಮಾತು ಹೇಳಿಕೆಯಿಂದ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಿಂತ ಗುಲ್ಬರ್ಗ ಒಂದು ದೊಡ್ಡ ಸಿಟಿ ಅದ, ಇದು ಸ್ವಚ್ಛತೆಗೊಳಿಸಿ ಮತ್ತು ಇವೆಲ್ಲ ಖಡ್ಡಗಳು ಮುಚ್ಚಿ ಏನು ನಾವು 8 ಬೇಡಿಕೆಗಳವ ತುರಂತಾಗಿ ಜನರು ಇದು ಪ್ರಾಣ ಮತ್ತು ಸ್ವಚ್ಛತೆ ಎಲ್ಲ ಇದನ್ನು ಕಾಪಾಡಬೇಕಂತೇಳಿ ತಮ್ಮೆಲ್ಲ ಗಣ್ಯರ ಬಳಿ ನಂದು ಮನವಿ ಇದೆ. ಇಲ್ಲ ಸರ್, ಇವಾಗ ಮೊದಲು ಕೂಡ ಮೇಯರ್ ಇದ್ರು, ಅವ್ರಿಗೆ ನೀವು ಮನವಿ ಇಲ್ಲ, ಮನೆಯವ್ರಿಗೆ ಮೇಯರವ್ರಿಗೆ ಕೊಟ್ಟು ಈಗ ಮೇಯರ್ಗೆ ಮಾತ್ರ ಸಲ್ಲಿಸ್ತೀರಿ, ಏನು ಕಾರಣ ಅಂತ? ಕಾರಣ ಅಂದ್ರೆ ಈ ಗುಲ್ಬರ್ಗದಾಗ ನೋಡ್ರಿ ನೀವು ಸದ್ದು ಹೋರಿ, ಮಳೆ ಹೆಚ್ಚಾಗಿ ಖಡ್ಡಗಳು ಬಿದ್ದಾವ. ಆ ಖಡ್ಡದಾಗ ಏನಾಗ್ತದೆ, ಮಳೆ ಬಂದಾಗ ಖಡ್ಡ ಕಾಣಲ್ಲ. ಎಲ್ಲರ ಜೀವ ಅಂದ್ರೆ ಅಷ್ಟೇ. ಈ ಗರೀಬ್ ಮಂದಿನೇ ಓಡಾಡ್ರೋ ಮಳೆ ಗಿಳೆ, ಶ್ರೀಮಂತ ಮಂದಿ ಏನು ಓಡಾಡ್ತಾರೆ ಬಿಡ್ತಾರೆ ಅವ್ರಿಗೆ ಪಡ್ದು. ಇವು 2 ವೀಲರ್ ಮೇಲೆ ಹೋಗೋರು ಏನಾಗಿಬಿಡ್ತದೆ, ಏಕದಮ್ ಖಡ್ಡದಾಗ ಗಾಡಿ ಸಿಗ್ಬಿತ್ತಲ್ಲ, ಅದು ಡೆಫ್ರೆಂಟ್ ಪ್ರಾಣಕ್ಕೆ ಅಪಾಯನೇ ಆಗ್ತದೆ. ಇಲ್ಲಾಂದ್ರೆ ಏನಾರೇ ಒಂದು ಪ್ರಾಬ್ಲಮ್ ಆಗ್ತದೆ. ಅದು 1-2 ಜಾಗನ ಖಡ್ಡ ಇಲ್ಲ. ನೀವು ಬಸ್ ಸ್ಟ್ಯಾಂಡ್ ಎದುರುಗಡೆಯಿಂದ ನೀವು ತಿಮ್ಮಾಪುರ ಚೌಕ್ ತಕ ಬಂದು ನೋಡಿರಿ, ಇಲ್ಲಿ ಸರ್ಕಾರ ದವಾಖಾನೆಯಿಂದ RTO ಕ್ರಾಸ್ ತಕ ಬಂದು ನೋಡಿರಿ, RTO ರಾಜಾಪುರ ಕ್ರಾಸ್ ತಗೋ ನೋಡಿರಿ, ಮತ್ತು ಸುಲ್ತಾನ್ಪುರ ಚೌಕಿಗೆ ಹೋಗಿ ನೋಡಿರಿ, ಆಳಂದ್ ಚೆಕ್ ಪೋಸ್ಟ್ ಹೋಗಿ ನೋಡಿರಿ. ಇಷ್ಟು ದೊಡ್ಡ ಖಡ್ಡ ಅದಾವ. ನಾ ಹೇಳಲ್ಲ ನಿಮ್ಗೆ, ನೀನು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಆ ಖಡ್ಡಗಳು ನೋಡಿ ನಾನು 5-6 ಮಂದಿಗೆ ನಾನು ದವಾಖಾನೆ ಅಡ್ಮಿಟ್ ಮಾಡ್ತೀನಿ ಬಿದ್ದು. ಆ ಮಳೆ ಬಂದಾಗ ಏನಾಗಿಬಿಡ್ತದೆ, ಅದು ಖಡ್ಡ ಕಾಣಲ್ಲ, ಏಕದಮ್ ಜಂಪ್ನಾಗ ಗಾಡಿ ಪಲ್ಟಿ ಆಗ್ತದೆ. ಅಂಥ ಟೈಮ್ದಾಗ ಯಾರು ಜೀವ ಆದರೂ ಅಷ್ಟೇ ಇಲ್ರಿ. ಹಿಂಗೆ ನಾವು ಏನೇನೋ ಯಾಕೋ ಫುಜಲ್ ಬಜೆಟ್ ಹಾಳು ಮಾಡ್ತಾರೆ. ಜನರದ್ದು ಒಂದು ಒಳ್ಳೇದಕ್ಕೆ ಮಾಡೋದು ಮಾಡದೇ ಇದ್ರೆ ನೀವು ಮನವಿ ಸಲ್ಲಿಸ್ತೀರಿ, ಮಾಡದೇ ಇದ್ರೆ ನಾವೇನು ಮಾಡ್ತೀವಿ, ಆ 1 ತಿಂಗಳು ಟೈಮ್ ಕೊಟ್ಟಿವಿ. ಅದಾಗಲಿಲ್ಲ ಅಂದ್ರೆ ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ತೀವಿ. ಸರ್, ಈಗ ಲಾಲ್ಗೇಟ್ ಕ್ರಾಸಿಗೆ 8 ತಿಂಗಳ ಮುಖ್ಯ ರಸ್ತೆ ಅದು. ಅಲ್ಲಿ ಶಾಲಾ ಕಾಲೇಜು ಮಕ್ಕಳು ಹೋಗ್ತವೆ. ಹೌದು. ಆಮೇಲೆ ಅದು LNTದವರು ಗಾಡಿ ಕೆದ್ರಿ ಪೈಪ್ ಹಾಕ್ಬೇಕಂತ 4 ತಿಂಗಳಿಂದ ಪೆಂಡಿಂಗ್ ಇದೆ ಸರ್. ಈಗ ಇನ್ನೊಂದು ಏನು ಗೊತ್ತಿಲ್ಲ, ಈಗ ಇನ್ನೊಂದು ನಾವು ಅದು ಯಾಕೆ ಪ್ಲೇಸ್ಮೆಂಟ್ ಮಾಡಿಲ್ಲ ಅಂದರೆ, ಅದು ಕೆಲಸ ಪೂರ್ಣಗೊಂಡೋದೆಲ್ಲ ಗೊತ್ತಿಲ್ಲ ನಮ್ಗೆ. ಈಗ 24 ಗಂಟೆ ನೆಲ ಕೊಡ್ತೀವಿ ಅಂತೇಳಿ ಚಲೋ ರೋಡ್ಗಳು ಹಡ್ಡಿ ಇದ್ದಿ ಒಳಗಿನ ಕನೆಕ್ಷನ್ ಕಟ್ ಮಾಡಿ ಅರ್ಧಂಬರ್ಧ ಕನೆಕ್ಷನ್ ಕೊಟ್ಟು ಅದು ಬರೀ ಮಣ್ಣು ಮುಚ್ಚಿದ್ದಾರೆ. ಅಲ್ಲಿ ಗಾಡಿಗಳು ಉಲ್ಟಾ ಸಿಬಿಳ್ಗತ್ತಾವೆ. ಅದು ಎಷ್ಟು ಕೆಲಸ ಮಾಡಿರ್ತಾರೆ, ಅದು ಅಷ್ಟು ಮತ್ತೆ ಡಾಮರ್ ಹಾಕಿ ಅದು ಮುಚ್ಚಿ ಬಿಡಬೇಕು. ಆ ರೀತಿ ಕಂಪ್ಲೇಂಟ್ ಗುಲ್ಬರ್ಗ ಎಲ್ಲಿ ಮುಚ್ಚಿಲ್ಲ. ನೀವು ಎಲ್ಲಿ ಭೀ ನೋಡಿರಿ ಗಾಡಿ ಎಲ್ಲಿ ಬೇಕಲ್ಲಿ ಗಾಡಿ ಸಿಬಿಳಕತ್ತಾವೆ. ಅವ್ರು 2-3 ಫೀಟ್ ಗುಂಬಿ ಖಡ್ಡ ಹಾಡ್ಯಾರ, ಆ ಹೊಸ ಪೈಪ್ಲೈನ್ ಹಾಕ್ಯಾರ, ಅದ್ರ ಮೇಲೆ ಏನೂ ಹಾಕಿಲ್ಲ, ಅದೇ ಮಣ್ಣು ಹಾಕ್ಯಾರ, ಆ ಗಾಡಿ ಸಿಬಿಳಕತ್ತಾವ. ಅದೇನೇನು ಮಾಡಬೇಕು, ಅವರು ಬಾಜಾತ್ಮ CC ರೋಡ್ ಮಾಡಬೇಕು. ಇವತ್ತು ಸಂಬಂಧ ಅರ್ಧ ಕಿಲೋಮೀಟರ್ ಮಾಡಿ ಅಂತ ಅರ್ಧ ಕಿಲೋಮೀಟರ್ ಮುಚ್ಚಿ ಮುಂದಿನ ರೋಡ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಗುಲ್ಬರ್ಗ ತುಂಬ ಬರೀ ಖಡ್ಡ ಹಾಕಿ ಹೋಗ್ಯಾರ, ನೀರು ಬರ್ತಾವಿಲ್ಲ ಗೊತ್ತಿಲ್ಲ. ಆದ್ರೆ ಇವೆಲ್ಲ ಪ್ಲ್ಯಾನಿಂಗ್ ಏನದ, ರೋಡ್ ಮಾಡೋಕ್ಕಿಂತ ಮುಂಚಿತಗಡೆ ಇರಬೇಕಾಗಿತ್ತು, ಅವ್ರು ಹಿಂದಗಡೆ ಮಾಡ್ತಾಯಿದ್ದಾರೆ. ಇಂಥವು ಇನ್ನೊಮ್ಮೆ ಆಗಬಾರ್ದು.
ಯಾವಾಗಲೂ ಏನದ ಡ್ರೈನೇಜ್ ಪೈಪ್ ಇರ್ಬೋದು, ನೆಲದ ಪೈಪ್ ಇರ್ಬೋದು, ಯಾವೇ ಏನೋ ರೋಡ್ ಮಾಡೋಕ್ಕಿಂತ ಮುಂಚಿತ ಕಡೆ ಹಾಕಿದಾಗ ಅದು ರೋಡ್ ಮಜಬೂತ್ ಆಗ್ತದೆ. ಇವ್ರು ರೋಡ್ ಮಾಡಿದ ಬಳಕ ಹೊಡ್ಯೋ ಕೆಲಸ ಗುಲ್ಬರ್ದಾಗ ಭಾಳ ಸ್ಪೀಡ್ನಾಗ ಆಗ್ಯದ, ಹೊಳಿ ರಿಪೇರಿ ಆಗೋ ಕೆಲಸನೂ ಆಗಿಲ್ಲ. ಇವ್ರೇನು ರೀಕನೆಕ್ಷನ್ ಕೊಡ್ತಾರೆ, ಅವೆಲ್ಲ ಲೀಕೇಜ್ ಕನೆಕ್ಷನ್ಗಳು. ಬೇಕಾದ್ರೆ ನೋಡ್ರಿ, ಮೊದಲಿನ ಕನೆಕ್ಷನ್ ಯಾವ ಕನೆಕ್ಷನ್ ಕೊಡಲ್ಲ ಹಡ್ಡಿದ ಬಳಕ. ಇದನ್ನು ತಕ್ಷಣ ಏನದ ಎಲ್ಲ ಉಸ್ತುವಾರಿ ಸಚಿವರು ಮತ್ತು ಮೇಯರ್, ಉಪ ಮೇಯರ್, ಅಧ್ಯಕ್ಷರು ಇವೆಲ್ಲ ಈಗ ಸಂಬಂಧಪಟ್ಟ ಎಲ್ಲ ಮೆಂಬರ್ಗಳು, ಇದು MLCಗಳು ಎಲ್ಲ ಸೇರಿಸಿ ಇದನ್ನು ಸಂಪೂರ್ಣ ಕೆಲಸ ಮುಗಿಸಿ ಜನರಿಗೆ ಸಹಾಯ ಹಂಗೆ ಮಾಡಬೇಕು ಅಂತೇಳಿ ಇವ್ರು ಮಾಡೋಕೆ ವಿಳಂಬ ಮಾಡಿದ್ರೆ ನಾವು ಎಲ್ಲಿ ಬೇಕಲ್ಲಿ ನಾವು ಒಂದು ತಿಂಗಳ ನಂತರ ನಾವು ಕಾರ್ಪೊರೇಷನ್ ಎದುರು ಎಲ್ಲ ನಾವು ಹೋರಾಟ ಮಾಡಬೇಕಂತ ತಮ್ಮ